ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕಾಮಾಖ್ಯಗೆ ಹೋಗ್ತಾ ಇದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ, ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ್ದು ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ, ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ, ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾರು ಆಗಿತ್ತು ಅಂತಂದರೆ, ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ, ಹೋಗೊಂದು ದರ್ಶನ ಮಾಡ್ಕೊಂಡ್ಬಂದ್ಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು, ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ, ಅದು ವರ್ಷದಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ. 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,999 ಊಟ ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ 2 ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ಮಹಿತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಹಸುವಿನ ತುಪ್ಪ ಇದೆಯಲ್ಲ, ತುಂಬ ಶ್ರೇಷ್ಠವಾದಂಥದ್ದು. ಈ ಹಸುವಿನ ತುಪ್ಪವನ್ನು ನೀವು ಪ್ರತಿನಿತ್ಯ ಸೇವನೆ ಮಾಡಬೇಕು. ಪ್ರತಿನಿತ್ಯ ಯಾರು ಶುದ್ಧ ಹಸುವಿನ ತುಪ್ಪವನ್ನು ಸೇವನೆ ಮಾಡ್ತಾರೋ ಅವರಿಗೆ ಲಕ್ಷ್ಮಿ ಒಲಿತಾಳೆ, ತಿಳ್ಕೊಳ್ಳಿ. ಪ್ರತಿನಿತ್ಯ ಅಂದರೆ ಗುರುಗಳನ್ನ ತುಂಬ ದಪ್ಪ ಇದ್ದೀನಿ, ಅದು ತಿಂದ್ಬಿಟ್ರೆ ಫ್ಯಾಟ್ ಅಲ್ವಾ ಅಂತ. 1 ಹನಿಯಾದರೂ ಕೂಡ ನೀವು ತುಪ್ಪವನ್ನು ಸೇವನೆ ಮಾಡಲೇಬೇಕು, ನಂಬರ್ 1. ಇನ್ನೊಂದು, ನೀವು ತುಪ್ಪ ಅಂತಂದರೆ 5-6 ಸ್ಪೂನ್ ಹಾಕೊಳ್ಳೋದಲ್ಲ, 1/4 ಸ್ಪೂನು, ಅದು ನಿಮಗೇನಂತ ಫ್ಯಾಟ್ ಆಗೋದಿಲ್ಲ. ಇನ್ನೂ ನೀವು ಜಾಸ್ತಿ ತಿಂದರೆ ಏನಾಗುತ್ತೆ, ಫ್ಯಾಟ್ ಆಗುತ್ತೆ, ಕೊಬ್ಬು ಬರುತ್ತೆ, ಇಲ್ಲ ಅಂತ ಹೇಳಲ್ಲ, ಹೌದು. ಆದರೆ ನೀವು ತುಪ್ಪವನ್ನು ತಿಂತು ಅಂತಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಮದುವೆ ಮನೆಯಲ್ಲಿ ಈ ಒಬ್ಬಟ್ಟು ಇದಕ್ಕೆಲ್ಲ ತುಪ್ಪ ಹಾಕ್ತಾರೆ. ಏನಕ್ಕೆ ತುಪ್ಪ ಹಾಕ್ತಾರೆ ಅಂತ ವೈಜ್ಞಾನಿಕವಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ನಂಬರ್ 1. ನಂಬರ್ 2, ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗಲಿ ಅಂತ. 2 ವೈಜ್ಞಾನಿಕ ಕಾರಣಗಳಿಗೋಸ್ಕರ ಇದನ್ನು ಹಾಕ್ತಾರೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಜಾಸ್ತಿ ತುಪ್ಪ ತಿನ್ನೋದ್ರಿಂದ ದಪ್ಪ ಆಗ್ತೀರಾ, ಕಡಿಮೆ ತುಪ್ಪವನ್ನು ನೀವು ಸೇವನೆ ಮಾಡೋದ್ರಿಂದ ಸಣ್ಣ ಆಗ್ತೀರಾ. ಯಾಕಂದರೆ ನಿಮ್ಮಲ್ಲಿ ಆಹಾರನೆಲ್ಲ ಏನಾದ್ರು ಫ್ಯಾಟ್ ಕಂಟೆಂಟ್ ಇದ್ದರೂ ಕೂಡ ಅದನ್ನು ಕೂಡ ಕಿತ್ಕೊಂಡು ಅದು ಕರಳಲ್ಲಿ ನೈಸಾಗಿ ಜಾರಿಸಿ ಅದು ಜೀರ್ಣವನ್ನು ಮಾಡುವಂಥದ್ದು ಶಕ್ತಿ ತುಪ್ಪಕ್ಕೆ ಇರುತ್ತೆ. ಅದಕ್ಕೋಸ್ಕರ ನೀವು ತುಪ್ಪವನ್ನು 1/4 ಸ್ಪೂನ್ಗಿಂತ ಕಡಿಮೆ ಆದರೂ, ಒಂದು ಸುಮ್ಮನೆ ಟೇಸ್ಟ್ಗೆ, ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ತಾರಲ್ಲ, ಅಷ್ಟಾದರೂ ನೀವು ತುಪ್ಪವನ್ನು ನೀವು ಅನ್ನಕ್ಕೋ ಮುದ್ದೆಗೋ, ಮುದ್ದೆ ತಿಂದುಬಿಡ್ತು ಅಂತಂದರೆ ಯಂಗ್ಸ್ಟರ್ ಆಗಿಬಿಡ್ತೀರ ನೀವು. 50 ವರ್ಷ ಇರೋ 30 ವರ್ಷದ ಹುಡುಗನ ಥರ ಕಾಣಿಸ್ತೀರ. ಹಾಗಾಗಿ ಇಂಥದಕ್ಕೆಲ್ಲ ಸ್ವಲ್ಪ 1/4 ಭಾಗದ ಸ್ಪೂನು ಟೇಸ್ಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಂದು ಮಣ ಉಯ್ಕೊಳ್ಳೋದಲ್ಲ. ಸ್ವಲ್ಪ ತುಪ್ಪ, ಎಷ್ಟು ಕಡಿಮೆ ತುಪ್ಪ ತಿಂತೀರೋ ಅಷ್ಟು ನಿಮ್ಗೆ ಒಳ್ಳೆಯದು. ಅಂದರೆ ಸಣ್ಣ ಆಗ್ತೀರ. ಸಣ್ಣ ಆಗಬೇಕಂದ್ರೆ ಏನು ಮಾಡಬೇಕು, ತುಪ್ಪವನ್ನು ತಿನ್ನಬೇಕು. ಅತಿಯಾದರೆ ಅಮೃತನೂ ವಿಷ. ಎಷ್ಟು ತಿನ್ನಬೇಕು, 1/4 ಸ್ಪೂನ್ನಲ್ಲಿಗಿಂತನೂ ಕಡಿಮೆ, 1 ಹನಿಯಾದರೂ ಬೀಳಬೇಕು. ಇದರಿಂದ ಏನಾಗುತ್ತೆ, ಲಕ್ಷ್ಮೀ ತತ್ವ ಇರೋದ್ರಿಂದ ಹಣಕಾಸು ಬರುತ್ತೆ, ಆರೋಗ್ಯ ಬರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗುತ್ತೆ, ಹಣ ಮತ್ತು ಆರೋಗ್ಯ 2 ಬರುತ್ತೆ. ಹಾಗಾಗಿ ಎಲ್ಲರೂ ತುಪ್ಪ ತಿಂತೀರಲ್ವಾ ಅಂತಲ್ಲ. ಇದೇ ಇವತ್ತಿನ ವಿಶೇಷವಾದಂಥದ್ದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ,
ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಭಾಳಷ್ಟು ಜನಕ್ಕೆ ನೆಗಡಿ, ಶೀತ ಅನ್ನುವಂಥದ್ದು ಇರುತ್ತೆ. ಬೇಸಿಗೆ ಸಮಯದಲ್ಲೂ ಕೂಡ ಶೀತ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದಕ್ಕೆ ಅವ್ರು ಏನು ಮಾಡಬೇಕು, ಶೀತ ಕಂಟ್ರೋಲಿಗೆ ಬರಬೇಕು ಅಂತಂದರೆ, ಮತ್ತು ನೆಗಡಿ ಅವಾಗ ಸೇರ್ತಾ ಇತ್ತು ಅಂತಾರೆ. ಇವಾಗ ಸಡನ್ನಾಗಿ ನಿಮಗೆ ನೆಗಡಿ ಬಂದುಬಿಡುತ್ತೆ. ಅದಕ್ಕೆ ನೋಡಿ, ಈ ನೆಗಡಿ ಅನ್ನೋಂಥದ್ದು ಕಾಮನ್ ಕೋಲ್ಡ್ ಅಂತ. ಈ ನೆಗಡಿ ಏನಕ್ಕೆ ಬರುತ್ತೆ ಮೇಯ್ನಾಗಿ ಅಂತಂದರೆ, ಹೊರಗಡೆಯಿಂದ ಇರೋ ವೈರಸ್ಸು ಮೂಗು ಒಳಗಡೆ ಹೋಗಿದಾಗ ಫಸ್ಟು ನೆಗಡಿ ಬರುತ್ತೆ. ನೀವು ನೆಗಡಿ ಸರಿಯಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿಲ್ಲ ಅಂತಂದರೆ, ನೀವು ನೆಗಡಿನ ಅಂತಂದರೆ ನೀವು ಏನು ಮಾಡಬೇಕು, ಕಾಳು ಮೆಣಸಿನ ಒಂದು ಸಾರನ್ನು ಕುಡಿಯೋದ್ರಿಂದ, ಸೂಪ್ ಅಂತನಾರು ತಿನ್ಕೊಳ್ಳಿ, ಕಾಳು ಮೆಣಸಿನ ಸಾರನ್ನು ಕುಡಿದ್ಬಿಡಿ, ಹೊರಟೋಗ್ಬಿಡ್ತದೆ. ಎಂಥ ಇನ್ಫೆಕ್ಷನ್ ಇದ್ರೂ ಹೊರಟೋಗ್ಬಿಡ್ತದೆ. ಇನ್ನೂ ಒಂದು ಅದ್ಭುತವಾದಂಥ ಒಂದು ವಿಚಾರ ಹೇಳ, ಏನಿಲ್ಲ, ತುಳಸಿ ಗೊತ್ತಲ್ಲ, ತುಳಸಿ ಎಲೆನ ಈ ಗ್ರೀನ್ ಟೀ ಮಾಡ್ತೀವಿ ಗೊತ್ತಾ, ಬಿಸಿನೀರಿಗೆ ತುಳಸಿ ಎಲೆ ಅದರ ರಸವನ್ನು ಹಿಂಡ್ಬಿಟ್ಟು ಸ್ವಲ್ಪ ಒಂಚೂರು ಕಲ್ಲು ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕ್ಕೊಂಡು ಕುದಿಸ್ಬಿಟ್ಟು ನೀವು ಕುಡಿತು ಅಂತಂದರೆ ಆಟೋಮೆಟಿಕ್ಕಾಗಿ ನೆಗಡಿ ಅನ್ನೋಂಥದ್ದು ಕಡಿಮೆ ಆಗಿಬಿಡ್ತದೆ. ನೀವು ನೆಗಡಿನ ನಿರ್ಲಕ್ಷ್ಯ ಮಾಡ್ತು ಅಂತಂದರೆ ಅದೇನಾಗುತ್ತೆ, ನೆಗಡಿ ಮೂಗಿಂದ ಅದು ಗಂಟ್ಲು ಇನ್ಫೆಕ್ಷನ್ ಆಗುತ್ತೆ, ಆಮೇಲೆ ಜ್ವರ ಬರುತ್ತೆ. ಇದೆಲ್ಲ ಒಂದು ರೊಟೀನು. ಹಾಗಾಗಿ ನೀವೇನು ಮಾಡಿ ಅಂತಂದರೆ, ಸ್ವಲ್ಪ ನೀವು ತುಳಸಿ ಮತ್ತು ಈ ಕಾಳು ಮೆಣಸಿನ ಸಾರು ನೈಟ್ ಹೊತ್ತು ಒಂಚೂರು ಮಾಡಿ ಅಂತಂದರೆ ಹೆಣ್ಮಕ್ಳು ತಾಯಂದರು ಮಾಡಿಕೊಡ್ತಾರೆ. ಅದು ನೀವೇ ಮಾಡ್ಕೊಳ್ಳಿ. ಜೊತೆಗೆ ಈ ಅದಿತಿ ಮುದ್ರೆಯನ್ನು ಮಾಡಿ ನೋಡಲಿ, ಹೆಬ್ಬೆರಳು ಪ್ಲಸ್ ಈ ಕಿರುಬೆರಳನ್ನು ಸಂಪೂರ್ಣವಾಗಿ ಮಾಡಿಸ್ಬೇಕು. 3 ಬೆರಳುಗಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು 15 ನಿಮಿಷ ಮಾಡಿದ್ರೆ ಸಾಕು, ನೆಗಡಿ ಅನ್ನುವಂಥದ್ದು ಆಟೋಮೆಟಿಕ್ಕಾಗಿ ಕಂಟ್ರೋಲಾಗೆ ಬಂದುಬಿಡುತ್ತೆ ಗೊತ್ತಲ್ಲ. ಹಾಗಾಗಿ ನೆಗಡಿಯನ್ನು ಮಾಡಿ, ತುಂಬ ಚೆನ್ನಾಗುತ್ತೆ. ಅಂದರೆ ಈ ನೆಗಡಿಗೋಸ್ಕರ ಈ ಒಂದು ಮುದ್ರೆನ ಮಾಡಿ, ತುಂಬ ಕಂಟ್ರೋಲಿಗೆ ಬರುತ್ತೆ, ತುಂಬ ಚೆನ್ನಾಗುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಎಂತಹ ನರದೃಷ್ಟಿ, ಜನರ ದೃಷ್ಟಿ, ಕೆಟ್ಟ ಕಣ್ಣು ದೃಷ್ಟಿ ಇದ್ದರೂ ಕೂಡ ತಕ್ಷಣ ಹೊರಟೋಗ್ಬಿಡುತ್ತೆ. ಈ ಒಂದು ವಸ್ತುವನ್ನು ಹಿಡ್ಕೊಂಡು ಈ ರೀತಿ ತಂತ್ರವನ್ನು ಮಾಡಿದ್ದೇ ಆಯಿತು ಅಂತಂದರೆ, ಅದು ಯಾವ ಒಂದು ವಸ್ತು ಅಂತ ತಿಳಿಸ್ಕೊಡ್ತೀನಿ. ಹೇಗೆ ಕಣ್ಣು ದೃಷ್ಟಿ ನಿವಾರಣೆ ಆಗೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್ನ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ನೋಡಿ, ನರದೃಷ್ಟಿ, ಕೆಟ್ಟ ಕಣ್ಣು ದೃಷ್ಟಿ ಅಂತಂದರೆ, ಈ ಕೆಟ್ಟ ಕಣ್ಣು ದೃಷ್ಟಿಗಳಿರುತ್ತಲ್ಲ, ಇದು ಚೆನ್ನಾಗಿತ್ತು ಅಂತ ಅದು ಕೆಣ್ಣ ಹಾಕ್ಬಿಡ್ತು ಅಂದರೆ ಅದು ಕೆಟ್ಟೋಗ್ಬಿಡ್ತದೆ ಅಂತಲ್ಲ. ಕಳ್ಳಿ ಏಟಿದ್ರೂ ಕೂಡ ತಡ್ಕೋಬೋದು, ಆದರೆ ಕಣ್ಣು ಏಟನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ, ನಾಶ ಆಗುತ್ತೆ. ಒಂದು ಹುಡುಗಿ ಒಂದು ವ್ಯಕ್ತಿ ಒಂದು ಹುಡುಗಿ ಎಷ್ಟು ಚೆನ್ನಾಗಿದೆ ಹುಡುಗಿ ಅಂದ್ಬಿಟ್ರೆ ಸಾಕು, ಆ ಹುಡುಗಿಗೆ ಏನೋ ಸಮಸ್ಯೆ ಆಗುತ್ತೆ, ಹುಷಾರು ತಪ್ತಾಳೆ ಗೊತ್ತಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಇದೆಲ್ಲ ನಾವು ನೋಡಿ ಪ್ರತಿನಿತ್ಯ ದಿನ ನೋಡಿ ಅದು ಬಗೆಹರಿಸೋದೇ ನಮ್ಮ ಕರ್ತವ್ಯ ಆಗ್ಬಿಟ್ಟಿದೆ. ಆ ಥರ ಆಗಿದೆ ಗೊತ್ತಲ್ಲ. ನೀವು ಏನು ಮಾಡಬೇಕು, ಈ ಕೆಟ್ಟ ಕಣ್ಣು ದೃಷ್ಟಿ ನಿವಾರಣೆ ಆಗಬೇಕು ಅಂತಂದರೆ ಸಿಂಪಲ್ ಆಗಿರೋವಂಥ ಒಂದು ನೋಡಿ, ಕಲ್ಲಿದ್ಲು ತೊಗೊಳ್ಳಿ. ಇದನ್ನು ಇಸ್ತ್ರಿ ಮಾಡೋರ ಥರ ಸಿಗುತ್ತೆ. ಜೊತೆಗೆ ಅದಕ್ಕೆ ಸಿಕ್ಕಿಲ್ಲ ಅಂತಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಫ್ಯಾಕ್ಟ್ರಿನಲ್ಲಿ ಮತ್ತು ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಇದು ನೀವು ಹೋಗೋದೇ ತಂದು ಇಟ್ಕೊಳ್ಬೋದು. ಏನು 1 kg 20 ರೂಪಾಯಿ ಅಷ್ಟೇ, 30 ರೂಪಾಯಿ ಅಷ್ಟೇ ಇರುತ್ತೆ, ಅಷ್ಟೇ 1 kgಗೆ ಗೊತ್ತಾಯ್ತಲ್ಲ. ಅದನ್ನು ನೀವು ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಬೇಕು.
ಆ ಪೌಡ್ರು ಮಾಡಿ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಅದಕ್ಕೆ ಈ ಲೈಟಾಗಿ ಚಿಕ್ಕದು ಇಷ್ಟೇ ತೊಗೋಬೇಕು, ಪೌಡ್ರ್ ಮಾಡಬೇಕು. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಮೇಯ್ನಾಗಿ ಎಳ್ಳೆಣ್ಣೆನ ಒಂದು 2-3 ಡ್ರಾಪ್ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ವೀಳ್ಯದೆಲೆ ತೊಗೊಳ್ಳಿ. ವೀಳ್ಯದೆಲೆ ತೆಗೆದುಕೊಂಡು ಆ ತೊಟ್ಟನ್ನು ಮುರಿಬೇಕು. ಮೇಲ್ಗಡೆ ಇರುತ್ತಲ್ಲ ಅದು, ಆ ತೊಟ್ಟನ್ನು ಮುರಿದ್ಬಿಡಬೇಕು. ಹಿಂದಿನ ಕಾಲದಲ್ಲಿ ಅಜ್ಜಿದಿರು ಏನು ಮಾಡ್ತಿದ್ರು ಅಂತಂದರೆ ಅದನ್ನು ತೊಟ್ಟು ಮುರಿದ್ಬಿಟ್ಟು ತಿನ್ನು ಅಂತ ಮಕ್ಳು ಕೊಡೋರು. ಗೊತ್ತಲ್ಲ, ಒಳ್ಳೆಯದಾಗುತ್ತೆ, ನೀವು ತಿನ್ನಬಾರ್ದು, ಇದನ್ನು ಎಲೆಯನ್ನು ತಿನ್ನಬಾರ್ದು, ಇದನ್ನು ತೊಗೊಂಡ್ಬಿಟ್ಟು ತಿನ್ನು ಅಂತ ಕೊಡೋರು. ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಸಿಕ್ಕಾಬಟ್ಟೆ ಸಾಲ ಆಗ್ಬಿಟ್ಟಿದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅನ್ನೋದಿತ್ತು ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡೋದ್ರಿಂದ ಅದು ಎಂಥ ದುಡ್ಡಿನ ದಾರಿದ್ರ್ಯ ಇದು ಸಂಪೂರ್ಣ ಹೊರಟೋಗ್ಬಿಡುತ್ತೆ. 10-15 ಬಾರಿ ಸಂಕಲ್ಪವನ್ನು ಮಾಡಿ, ನಿಮಗೆ ಖಂಡಿತ ಹೇಗೋ ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ, ಹೇಗೋ ನಿಮ್ಮ ಮನೆಗೆ ಬಂದು ಅಷ್ಟಲಕ್ಷ್ಮಿ ಅಂತ ತಲುಪುತ್ತೆ. ಈ ವಿಶೇಷವಾದಂತಹ ಒಂದು ದಿನ, ವಿಶೇಷವಾದ ದಿನಗಳಲ್ಲಿ ತಗೊಳ್ತೇನೆ, ತುಂಬ ಪವರ್ಫುಲ್ ಆಗುತ್ತೆ. ಅದಕ್ಕೆ ದಿನ ಪ್ರತಿಷ್ಠಾಪನೆ ಮಾಡಿ, ಜೊತೆಗೆ ನೀವು ಅಕ್ಷಯ ತೃತೀಯದ ದಿನ ನೀವು ತೆಗೆದುಕೊಂಡು ಅಂದರೆ ಒಂದು ಯಂತ್ರ ತೊಗೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ 10 ಯಂತ್ರ ತೊಗೊಂಡಂಗೆ ನೀವು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅಂತಲ್ಲ. ಮತ್ತು ಯಾರ್ಯಾರು ಈ ಅಕ್ಷಯ ತೃತೀಯ ದಿನ ನೀವು ತಗೋತಿರೋ ನಾವು ಅವ್ರಿಗೆಲ್ಲ ಕರಂಗಾಳಿ ಮಾಲೆಯನ್ನು ನಾನು ಕೊಡ್ತೀನಿ. ನಾನು ಏನು ಅನೌನ್ಸ್ ಮಾಡಿದ್ದೀನಿ ಇವತ್ತಿಂದ, ಅದನ್ನು ಕರಂಗಾಳಿ ಮಾಲೆಯನ್ನು ನಿಮ್ಮ ಅಭಿವೃದ್ಧಿಗೋಸ್ಕರ ವಿಶೇಷವಾಗಿ ನಾನು ಕೊಡ್ತೀನಿ. ತುಂಬ ಚೆನ್ನಾಗಿ ಅದನ್ನು ಹಾಕ್ಕೊಂಡು ಎಷ್ಟೊಂದು ಜನ ದುಡ್ಡು ಸಂಪಾದನೆ ಮಾಡಿಬಿಟ್ಟಿದೆ ನಾನು ಕೊಟ್ಟಿದ್ದನ್ನು ಹಾಕ್ಕೊಳ್ಳೋದ್ರಿಂದ. ಹಾಗಾಗಿ ಮತ್ತು ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ಮನೇಲಿದೆಯೋ ಅವರು ನೀವೇನು ಮಾಡಿ ಅಂತಂದರೆ ಹಳದಿ ಹೂಗಳನ್ನು ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಅಷ್ಟಲಕ್ಷ್ಮಿ ಯಂತ್ರ ಇಟ್ಬಿಟ್ಟು ಮೇಲೂ ಕೂಡ ಧರಿಸ್ಬೋದು. ಪೂಜೆ ಮಾಡಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಅದಲ್ಲ 10-15 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ, ಹೇಗೆ ನಿಮ್ಮ ಮನೆಗೆ ತಲುಪುತ್ತೆ. ಕರ್ಮ ಕಳೆದಿದ್ರೆ ಮಾತ್ರ ಇದು ತಗೊಳ್ಳೋಕ್ಕಾಗೋದು ಸುಲಭವಾಗಿ, ಅಷ್ಟು ಸುಲಭವಾಗಿ ಎಲ್ಲರ ಮನೆಗೂ ಬರೋದಿಲ್ಲ ಅಲ್ಲ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು, ಅದೇ ಅಷ್ಟಲಕ್ಷ್ಮಿ ಯಂತ್ರ ಅಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಆವಾಗ ಯಾರು ಇಲ್ಲ ಮಾಡಿ ಬಿಡಿ. ಅವಾಗಿನ ಒಂದು ಏಜ್ ಆಗಿರೋರು, ಹಿರಿಯ ವ್ಯಕ್ತಿಗಳ ಒಂದು ವೈವಿಧ್ಯಮಯವಾಗಿತ್ತು ಅವರ ಆಚರಣೆ, ವಿಚಾರಗಳು ಅದ್ಭುತ. ಇವಾಗ ಸಿಗಲ್ಲ ಅದು ಬೇಕು ಅಂತಂದರೆ, ಅದೆಲ್ಲ ನೆನಪುಗಳು ಮಾತ್ರ ಆಗೋಗ್ಬಿಡುತ್ತೆ. ಅದು ಈಗಿನ ಕಾಲದ ಅಜ್ಜಿದಿರಂತೂ 40 ವರ್ಷ ಆಗೈತೆ, ಮೊಮ್ಮಕ್ಕಳಾಗಿರ್ತವೆ, ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಟ್ಟಿರ್ತಾರೆ. 18 ವರ್ಷಕ್ಕೆ ಮದುವೆ ಮಾಡಿರ್ತಾರೆ, 19 ವರ್ಷಕ್ಕೆ ಮಗು ಆಗಿರುತ್ತೆ. ಅದು ಹೆಣ್ಣು ಮಗು ಆಗಿದ್ದು 20-22 ವರ್ಷ ಗೊತ್ತಲ್ಲ. ಸೊ 20 ವರ್ಷ, 40-42 ವರ್ಷಕ್ಕೆ ಈ ಹುಡುಗಿ ಮದುವೆ ಮಾಡಿಬಿಟ್ಟಿರ್ತಾರೆ. 20 ವರ್ಷ, 21-22 ವರ್ಷಕ್ಕೆ ಮೊಮ್ಮಗು. ಈಗ ಯಾರು ಅಕ್ಕ ತಂಗಿ ಅಂತ ಗೊತ್ತೇ ಆಗಲ್ಲ. ಅಮ್ಮನ, ಅಕ್ಕನ, ಮಗಳ, ತಂಗಿನ ಏನು ಮಗಳೇ ಏಜ್ ಆದಂಗೆ ಕಾಣಿಸ್ಬಿಟ್ಟಿರ್ತಾರೆ. ಒಂದು ಸರಿ ಹಾಗೆ ಆಗೋಯ್ತು. ನಾನು ಏನು ಮಾಡಿದ್ದೀನಿ, ನಮ್ಮ ಯಾರ್ದೋ ಮದುವೆ ಆಗಿದೆ, ಪರಿಚಯ ಮಾಡಿಕೊಟ್ರು. ಇವರು ಇಬ್ಬರು ಮಗುನೇ ಎತ್ಕೊಂಡಿದ್ರು. ಏನು ಮಾಡಿತ್ತು ಅಂತಂದರೆ, ಅಮ್ಮ ಅದು ಮಗುನೇ ಎತ್ಕೊಂಡಿದ್ರು, ಮಗಳು ಮಾಮೂಲಿ ಮಾತಾಡ್ತಾಯಿದ್ದ. ಮದುವೆ ಪರಿಚಯ ಮಾಡಿಕೊಟ್ರು, ಇವರು ಇದು ಸ್ವಲ್ಪ ನೋಡೋಕೆ ಒಂದೇ ಥರ ಇದ್ದರು. ಅಮ್ಮ ಮಗಳಲ್ವ ನಂಗೆ ಗೊತ್ತಿಲ್ಲ. ಅಮ್ಮನ್ನ ನಾನೇನು ಮಾಡಿಬಿಟ್ಟಿದ್ದೀನಿ ಅಂತಂದರೆ, ಆ ತಾಯಿಯನ್ನು ಅಂದರೆ ಮಗಳನ್ನ, ಆ ತಾಯಿನ ಮಾತಾಡಿಸ್ತಾಯಿದ್ದೀನಿ. ಆ ಮಗಳನ್ನು ನೋಡ್ಬಿಟ್ಟು ಇದು ನಿಮ್ಮ ಅಕ್ಕನಾ, ಇವ್ರು ನಿಮ್ಮ ತಂಗಿನಾ ಅಂತ ಕೇಳ್ತಾಯಿದ್ದೀನಿ. ಏಮ್ಮ ಪ್ರೆಗ್ನೆಂಟಾಗಿ ಮಗು ಇದೆಲ್ಲ ಎತ್ತಾಗಿ ಸ್ವಲ್ಪ ದಪ್ಪಗಾಗ್ಬಿಟ್ಟಿದ್ದಾಳೆ. ದಪ್ಪಗ ಒಂಥರ ಏಜು, ಸರಿಯಾಗಿ ಆಹಾರ ಪದ್ಧತಿ ಇಲ್ಲ, ಏನಿಲ್ಲ. ಬಟ್ ಈ ಅಮ್ಮ ಮಾತ್ರ ತುಂಬ ನೀಟಾಗಿ ಡ್ರೆಸ್ ಮಾಡಿಕೊಂಡು ಸಣ್ಣಕ್ಕಿತ್ತು. ನಿಮ್ಮ ಆ ಮಗಳು ಅಂತ ಗೊತ್ತಿಲ್ಲ, ನಿಮ್ಮ ಅಕ್ಕನ ಅಂತ ಕೇಳ್ಬಿಟ್ಟು ಎಲ್ಲ ಬಿದ್ದು ನಗ್ತವ್ರೆ. ಅಯ್ಯೋ ಇಲ್ಲ ನನ್ನ ಮಗಳ, ನಂಗೆ ಆಶ್ಚರ್ಯ. ಅಯ್ಯೋ ಕತೆ. ಈ ಅಮ್ಮ ಸ್ವಲ್ಪ ಯೋಗಕ್ಕೆಲ್ಲ ಮಾಡುತ್ತೆ. ಏನು 40-45 ವರ್ಷ ಅಷ್ಟೇ ನನಗೆ. ಇಲ್ಲ ಬೇಗ ಚಿಕ್ಕ ವಯಸ್ಸಲ್ಲಿ ನನಗೂ ಮದುವೆ ಆಯಿತು, ಇವ್ರಿಗೂ ಮದುವೆ ಆಯಿತು ಅಂತ ಅಲ್ವ. ಈಗ ಅಜ್ಜಿದಿರು ಅಂತಂದರೆ ಅಜ್ಜಿದಿರು, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಂದೇ ಥರ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರಲ್ಲ, ಅಜ್ಜಿ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲ ಬಂದು ಒಟ್ಟಿಗೆ ನಿಂತ್ಕೊತಾರೆ. ಯಾರು ಏನು ಅಂತ ಗೊತ್ತೇ ಆಗಲ್ಲ. ಆ ಥರ ಒಂದು ಆಗ್ಬಿಟ್ಟಿದೆ. ಇರಲಿ, ಆ ರೀತಿ ನೀವೇನು ಮಾಡೋದ್ರೆ ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದನ್ನು ಅದ್ರ ಒಳಗಡೆ ಹಾಕಿ, ಗೊತ್ತಲ್ಲ, ಕಲ್ಲಿದ್ದು ಇದು ಸ್ವಲ್ಪ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ದಾರದಲ್ಲಿ ಬೇಕಾದ್ರೆ ಕಟ್ಟಿ ನೀವೇನು ಮಾಡಿ ಅಂತಂದರೆ 9 ಸರಿ ಹಿಂಗೆ ನಿವಾಳಿಸಿ. 1, 2, 3, 4, 5, 6, 7 ತಲೆಗೆ
ನಿವಾಳಿಸ್ಬಿಟ್ಟು ಅದನ್ನು ಒಂದು ಕಡೆ ಮೂಲೆಯಲ್ಲಿ ಹಾಕ್ಬಿಟ್ಟು ಕರ್ಪೂರ ಹಾಕಿ ಸುಟ್ಟಾಕ್ಬಿಡಿ. ಮನೆಯಿಂದ ಆಚೆನೇ ಸುಟ್ಟಾಕಿ. ನೆಗೆಟಿವ್ ಎಲ್ಲ ಎಳ್ಕೊಳ್ಳುತ್ತೆ. ಅದು ಸರ್ರ ಅಂತ ಕಪ್ಪು ಇದ್ಲಿರುತ್ತಲ್ಲ, ಸರ್ರ ಅಂತ ಎಳ್ಕೊಳ್ಳುತ್ತೆ. ಕಪ್ಪು ಯಾವತ್ತಿದ್ರೂ ಎಳ್ಕೊಳ್ಳೋ ಅಂಥದ್ದೇ, ಗೊತ್ತಲ್ಲ. ಅದನ್ನು ಹಾಕ್ಬಿಟ್ಟು ನೀವು ಒಳಗಡೆ ಒಂದಿಷ್ಟು ಒಂದು ಇಡೀ ಕರ್ಪೂರ ಹಾಕಿ ಸುಟ್ಟಾಕ್ಬಿಡಿ. ನಿಮ್ಮ ದೃಷ್ಟಿ ಪಟ್ ಅಂತ ಹೊರಟೋಗ್ಬಿಡ್ತದೆ. ಅಂಥ ಒಂದು ಅದ್ಭುತವಾದಂಥ ಒಂದು ತಂತ್ರ, ಗೊತ್ತಲ್ಲ. ಯಾರ್ಯಾರಿಗೆ ನರದೃಷ್ಟಿ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ